ಯಾಕಂದ್ರೆ ಅವರು ನಾನು ಆಕ್ಟರ್ ಆಗಿ ನೋಡೇ ಇಲ್ಲ ಇವತ್ತವರೆಗೂ. ಅವರು ನನ್ನ ಯಾವತ್ತೂ ಡೈರೆಕ್ಟರ್ ಆಗಿ ನೋಡಿಲ್ಲ. ಸೊ ಹಂಗಾಗಿ ನಮ್ಗೇನೋ ಇದೆಲ್ಲ ಒಂದು ಫ್ರೆಂಡ್ಸ್ ಇವಾಗ ಪಿಕ್ಚರ್ ನೋಡಿದ್ರೆ ನೀವು ನೋಡಿದ್ದೀರಾ ಅಷ್ಟೇ. ನಾವು ಒಂದ್ 2 ದಿವಸ ಕಾಟ ಅಲ್ಲ 2 ದಿನ ಮಾತ್ರ ತಡೆಯಕ್ಕಾಗಲ್ಲ. ಡೈರೆಕ್ಟರ್ ಯಾವ ತರ ಅಂದ್ರೆ ನಮ್ ಯಾರನ್ನು ಒಬ್ಬೊಬ್ರು ನೋಡೋ ತರ ನೋಡಿಲ್ಲ, ಎಲ್ಲರೂ ಒಂದೇ ತರ ನೋಡಿದ್ದಾರೆ. ಸೊ ಹಂಗಾಗಿ ನನ್ಗೆ ಯಾವುದೇ ಥರ ಸಮಸ್ಯೆ ಆಗಲಿಲ್ಲ. ನಾವು ಸಿನಿಮಾ ಮಾಡಿದ್ವಿ ಅಂತಾನೆ ಗೊತ್ತಿಲ್ಲ ಇವತ್ತವರೆಗೂ. ಬಟ್ ಒಂದು ಒಳ್ಳೆ ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡು ಒಂದು ಟ್ರಿಪ್ ಮಾಡ್ಕೊಂಡು ಬಂದ್ವಿ ಅಷ್ಟೇ. ಸರ್, ಈಗಿನ ಬರೋ ಚಿತ್ರಗಳೆಲ್ಲ ಚಿತ್ರಮಂದಿರಗಳೆಲ್ಲ ಖಾಲಿ ಇದಾವೆ. ಆದ್ರೆ ನಿಮ್ಗೆ ಈ ಪ್ರೀಮಿಯರ್ ಶೋನು ಇಷ್ಟು ಫುಲ್ ಆಗಿದೆ. ಸೊ ಯಾರು ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋ ಮಾತಿದೆ, ಅದ್ರ ಬಗ್ಗೆ ಏನು ಹೇಳ್ತೀವಿ? ಸರ್, ಬರ್ತಾ ಇಲ್ಲ ಅಂತ ಹೇಳಕ್ಕಾಗಲ್ಲ ಸರ್. ಒಳ್ಳೆ ಚಿತ್ರ ಇದ್ರೆ 100% ನಮ್ಮ ಕನ್ನಡ ಜನ ಎಲ್ಲ ಬಂದು ನೋಡಿದ್ದಾರೆ. ಎಷ್ಟೋ ಸಾಕಷ್ಟು ಸಿನಿಮಾಗಳನ್ನ ಗೆಲ್ಸ್ಕೊಟ್ಟಿದ್ದಾರೆ. ಅದಾದ ನಂತರ ಅವ್ರಿಗೂ ಯಾವತ್ತೂ ನಾವು ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ ಸರ್. ಒಳ್ಳೆ ಸಿನಿಮಾಗಳು ಕೊಡಬೇಕು, ಚೆನ್ನಾಗಿರ್ಬೇಕು. ಅವ್ರಿಗೆ ಏನು ಬೇಕಾದ ಕಂಟೆಂಟ್ಗಳಿದ್ರೆ ಒಂದು ಕಾಮಿಡಿ ಎಪಿಸೋಡ್ಸು, ಕೆಲವೊಂದು ಜಾನರ್ ಕೇಳ್ತಾ ಇರ್ತಾರೆ. ಒಂದು ಆರೋಗ್ಯ ಜಾನರೇ ಬೇರೆ ಇರ್ತದೆ, ಆ್ಯಕ್ಷನ್ ಜಾನರೇ ಬೇರೆ ಇರ್ತದೆ, ಕಾಮಿಡಿ ಜಾನರ್ ಬೇರೆ ಇರ್ತದೆ. ಆ ಥರ ಒಂದೊಂದು ಎಲ್ಲನೂ ಒಂದಲ್ಲಿ ಸ್ವಲ್ಪ ಮಿಕ್ಸಪ್ಪಲ್ಲಿ ಸಿಕ್ತು ಅಂತಂದರೆ ಡೆಫಿನೆಟ್ಲಿ ಬಂದು ಪಿಕ್ಚರ್ ನೋಡ್ತಾರೆ. ಮೇನ್ ಆಗಿ ಸರ್, ಮೀಡಿಯಾದವರ ಆಶೀರ್ವಾದ ಸಪೋರ್ಟ್ ಇಂದ ನಾವು ಇಡೀ ರಾಜ್ಯಕ್ಕೆ ರೀಚ್ ಮಾಡಿಸ್ತು ಅಂದ್ರೆ ಸಿನಿಮಾನ ಕರೆಕ್ಟ್ ಆಗಿ 100% ಜನ ಬರ್ತಾರೆ. ಫಸ್ಟ್ 3 ದಿವಸ ಜನ ಬಂದ್ಬಿಟ್ರೆ ಅದಾದ್ಮೇಲೆ ಜನನೇ ತಗೊಂಡ್ ಹೋಗ್ತಾರೆ ಸಿನಿಮಾನ. 100 days ಓಡಿಸ್ತಾರೆ. ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ಇವಾಗ ತುಂಬಾ ಖುಷಿಯಿಂದ ಹೇಳ್ತಾ ಇರೋದು ಇದು. ತುಂಬಾನೇ ನಾವು ಇಲ್ಲಿ ಪಬ್ಲಿಸಿಟಿ ಮಾಡೋದ್ ಬೇರೆ, ಮೇಯ್ನು 100% ನಮಗೆ ಬೇಕಾಗಿರೋದು ಮೌತ್ ಟಾಕ್. ನಮ್ಗೆ ಟ್ರಸ್ಟ್ ಇದೆ, ಇದು ಮೌತ್ ಟಾಕ್ ಆಗಿ ಆಗುತ್ತೆ ಅಂತ. ಇನ್ನೊಂದು ನಮ್ಮ ಸಿನಿಮಾದ ಸ್ಪೆಷಾಲಿಟಿ ಏನಂದ್ರೆ, ಒಂದು ಲವ್ ಸ್ಟೋರಿ ಇರುತ್ತೆ, ಒಂದು ಫ್ಯಾಮಿಲಿ ಏನೋ ಸಬ್ಜೆಕ್ಟ್ ಇರುತ್ತೆ, ಇನ್ನೊಂದೇನೋ ಆರ್ ಸಬ್ಜೆಕ್ಟ್ ಇರುತ್ತೆ. ಇದರಲ್ಲಿ ಕಂಪ್ಲೀಟ್ ಎಲ್ಲಾನು ಒಂದೇ ಪಿಕ್ಚರ್ ಎಲ್ಲ ಪ್ಯಾಕೇಜ್. ಸೊ ಎಲ್ಲಾ ವರ್ಗದವರು ಬಂದು ನೋಡಬಹುದು ಅಂತ ಸಬ್ಜೆಕ್ಟ್. ಮುಂಚೆ ಯಾವ ಸಿನಿಮಾ ನೋಡೋಕೆ ಸಾಧ್ಯನೇ ಇಲ್ಲ. ಆ ತರ ಎಲ್ಲಾ ತರ ಎಲಿಮೆಂಟ್ಸ್ ಇರೋ ಸಿನಿಮಾ. ಸ್ಪೋರ್ಟ್ಸ್ ಡ್ರಾಮಾ ಇರ್ಬೋದು, ಫ್ರೆಂಡ್ಶಿಪ್ ಇರ್ಬೋದು, ರೈವಲ್ರಿ ಇರ್ಬೋದು, ಸಸ್ಪೆನ್ಸ್ ಥ್ರಿಲ್ಲರ್ ಇರ್ಬೋದು, ಫ್ಯಾಮಿಲಿ ಡ್ರಾಮಾ ಇರ್ಬೋದು, ಹಾರರ್ ಇರ್ಬೋದು. ಇಷ್ಟು ಒಂದು ಸಿನಿಮಾಲಿ ಯಾವ ಸಿನಿಮಾ ಹೇಳಿ